ಈಗ ಶ್ಲೋಕದಲ್ಲಿ ನೋಡ್ತಿದ್ದೀವಿ. ಈ ಶ್ಲೋಕದಲ್ಲಿರುವಂತಹ ಅನುಬಂಧ ಚತುಷ್ಟಯ ಅಂದ್ರೆ 4. ಮೊದಲು ಅಧಿಕಾರಿ. ಅಧಿಕಾರಿ ಅಂದ್ರೆ ಯಾರಿಗೆ? ಟು ಹೂಮ್ ಇಟ್ ಹ್ಯಾಸ್ ಬೀನ್ ಟೋಲ್ಡ್. ಭಗವದ್ಗೀತೆ ಯಾರಿಗೆ ಹೇಳಲ್ಪಟ್ಟಿದೆ? ಶ್ಲೋಕದಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗತ್ತೆ. ಹಲವಾರು ಜನ ಬರ್ತಿದ್ರಿ. ಏನು? ಪಾರ್ಥಾಯ. ಸೊ ಪಾರ್ಥನಿಗೆ ಹೇಳಲ್ಪಟ್ಟಿದ್ದು. ಸೊ ಅಧಿಕಾರಿ ಇಸ್ ಪಾರ್ಥ. ಪಾರ್ಥ ಅಂದ್ರೆ ಏನು? ಅರ್ಜುನ ಅನ್ನೋದು ಹೌದು, ಆದ್ರೆ ನಿಜವಾದ ಅರ್ಥ ಪೃಥ್ವಿಯ ಮಕ್ಕಳಾದಂತಹ ಪ್ರತಿಯೊಬ್ಬರು. ಅದರಲ್ಲೂ ಮುಖ್ಯವಾದ ಅರ್ಥ ಯಾರು ಪರಮಾತ್ಮನನ್ನೇ ಬೇಕು ಅಂತ ಕೇಳ್ಕೊತಾರೋ ಅಂದ್ರೆ ನಾವೆಲ್ಲರೂ ಕೂಡ. ಹಾಗಾಗಿ ನಮಗೆಲ್ಲರಿಗೂ ಅಂದ್ರೆ ಲಕ್ಷ್ಯಾರ್ಥ ನಮಗೆ ಶಬ್ದಾರ್ಥದಲ್ಲಿ ತಗೊಂಡಾಗ ಪಾರ್ಥ ಇಸ್ ದ ಅಧಿಕಾರಿ. ವಿಷಯ. ವಿಷಯ ಏನು? ಇಲ್ಲಿ ವಿಷಯ ಏನ್ ಬರ್ತಾ ಇದೆ? ಮುಖ್ಯವಾಗಿ ಅದ್ವೈತಾಮೃತ ವರ್ಷಿಣಿ. ಆದ್ರೆ ಅದಕ್ಕೆ ಹೆಸರು, ಗ್ರಂಥದ ಹೆಸರೇನು? ಭಗವದ್ಗೀತೆ. ಅದನ್ನು ಸೇರಿಸ್ಕೊಳ್ಬೇಕು. ಭಗವದ್ಗೀತೆ ಯಾರಿಂದ ಬಂತು? ಪ್ರಮಾಣ ಶಾಸ್ತ್ರವಾಗಿರೋದ್ರಿಂದ ನಾರಾಯಣನಿಂದ ಬಂದಿರುವಂಥದ್ದು, ವ್ಯಾಸರ ರಚಿಸಲ್ಪಟ್ಟಿರೋದು, ಮಹಾಭಾರತ ಮಧ್ಯದಲ್ಲಿರುವಂಥದ್ದು, 18 ಅಧ್ಯಾಯಗಳಿರುವಂತಹ ಭಗವದ್ಗೀತೆಯಲ್ಲಿ ವಿಷಯ ಅದ್ವೈತಾಮೃತ ವರ್ಷಿಣಿ. ಅದ್ವೈತ ಅಂತ ಬರೆದ್ರು ಸಾಕು. ಅದ್ವೈತಂ. ಇನ್ನು ಪ್ರಯೋಜನ. ಪ್ರಯೋಜನ ಏನು? ಭವದ್ವೇಷಿಣಿ. ಭವರೋಗದಿಂದ ಮುಕ್ತಿ. ಭವರೋಗದಿಂದ ಮುಕ್ತಿ ಅಂದ್ರೆ ನಮಗೆ ಸಂಸಾರದಿಂದ ಮುಕ್ತಿಯಾಗುವಂಥದ್ದು. ಇದು ಪ್ರಯೋಜನ. ಸಂಬಂಧ ಎಲ್ಲಿದೆ? ಒಂದೇ ವರ್ಡ್ ಬಿಟ್ಟಿದ್ದು, ಪ್ರತಿಬೋಧಿತಾಂ. ಅಂದ್ರೆ ಅದು ಬೋಧಿಸತ್ತೆ, ನಾವು ಬೋಧಿಸಲ್ಪಡುತ್ತೇವೆ. ಬೋಧ್ಯ ಬೋಧಕ ಸಂಬಂಧ. ಹಾಗಾಗಿ ಈ 4 ಕೂಡ ಇದರಲ್ಲೇ ನಾವು ಹುಡುಕಬಹುದು. ಈ ರೀತಿ ನಾವು ಗ್ರಂಥಾಧ್ಯಯನವನ್ನು ಮಾಡಿದಾಗ ಆಳವಾಗಿ ಹೋಗ್ತೀವಿ. ಇಲ್ಲಾಂದ್ರೆ ಮೇಲ್ಮೇಲೆ ನಾವು ಕೇಳಿಸ್ಕೊಳ್ತೀವಿ. ಸೊ ಪಾರ್ಥ. ಪಾರ್ಥ ಅಂದ್ರೆ ಏನು ಅಂತ ನಮ್ಗೆ ಗೊತ್ತು. ಅಧಿಕಾರಿ, ಸಂಬಂಧ, ಪ್ರತಿಬೋಧಿತ, ವಿಷಯ ಎಲ್ಲವನ್ನ ಹಾಕೊಂಡು ಭಗವದ್ಗೀತೆ. ಭಗವದ್ಗೀತೆ ಎಂಥ ಭಗವದ್ಗೀತೆ ಅಂದ್ರೆ ಬೇರೆ ಎಲ್ಲವೂ ಕೂಡ ಸೇರಿಸ್ಕೊಳ್ಳುವಂತ ಅಡ್ಜೆಕ್ಟಿವ್ಸ್. ಇದು ಪ್ರಯೋಜನ ಭವದ್ವೇಷಿಣಿ. ಸೊ ಈ ದೃಷ್ಟಿಯಲ್ಲಿ ನಾವು ಇಟ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಈಗ ಪ್ರಶ್ನೋತ್ತರಕ್ಕೆ ಒಂದು 10 ನಿಮಿಷ ಸಮಯವನ್ನ ತಗೊಳ್ಬಹುದು. ನಿಮ್ಮ ಪರಿಚಯವನ್ನ ಮಾಡಿಕೊಂಡು ಪ್ರಶ್ನೆಯನ್ನ ಕೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ಇಲ್ಲಿ ನೀವು ಸಂಬಂಧ ಹೇಳಿದ್ರಿ ಅಲ್ಲ, ಅದು ಬೋಧ್ಯ ಬೋಧಕ, ಅದನ್ನ ಸ್ವಲ್ಪ ವಿಸ್ತಾರವಾಗಿ ತಿಳಿಸಿದ್ರೆ ಚೆನ್ನಾಗಿ. ಸಂಬಂಧ ಅಂತ ಅಂದಾಗ ನಾವು ನಿನ್ನೆ ಹೇಳಿದ ಹಾಗೆ ಈ 3 ಅಧಿಕಾರಿ, ಪ್ರಯೋಜನ ಮತ್ತು ವಿಷಯ, ಈ 3ಕ್ಕೆ ಕನೆಕ್ಷನ್ ಕೊಡುವಂಥದ್ದು ಏನು ಅಂತ. ಈ 3ಕ್ಕೆ ಕನೆಕ್ಷನ್ ಏನು? ಈಗ ಅದ್ವೈತಾಮೃತ ವರ್ಷಿಣಿಯಿಂದ ಭವದ್ವೇಷಿಣಿ ಆಗತ್ತೆ. ಇದು ಪ್ರಯೋಜನ ಪ್ರಯೋಜಕ ಸಂಬಂಧ. ಆದ್ರೆ ಅದನ್ನಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ. ನಾನು ಅದಕ್ಕೆ ಶ್ಲೋಕದ ರೀತಿಯಲ್ಲಿ ತಗೊಂಡಾಗ ಪಾರ್ಥನಿಗೆ ಏನೆಲ್ಲ ಮಾಡಲ್ಪಡ್ತು? ಪ್ರತಿಬೋಧಿತಾಂ. ಪ್ರತ್ಯುತ್ತರವಾಗಿ ಬಂತು ಅಂದ್ರೆ ಉಪದೇಶಿಸಲ್ಪಡ್ತು. ಉಪದೇಶ ನೀಡುವಂಥದ್ದು ಭಗವದ್ಗೀತೆ, ಉಪದೇಶವನ್ನು ಪಡೆಯುವಂಥವನು ಪಾರ್ಥ ಅಂದ್ರೆ ನಾವೆಲ್ಲರೂ ಕೂಡ. ಹಾಗಾಗಿ ಉಪದೇಶಕ ಉಪದೇಶ ಸಂಬಂಧ, ಅದನ್ನ ನಾವಿಲ್ಲಿ ಸಂಬಂಧ ಅಂತ ಹೇಳ್ತಾ ಇದೆ. ಈಗ ಹೇಗೆಂದ್ರೆ ನಾನು ಸಾಧಕ, ಪಡಿಬೇಕಾದ್ದು ಸಾಧ್ಯ. ಹಾಗಾಗಿ ಸಾಧ್ಯ ಸಾಧಕ ಸಂಬಂಧ ಅಂತ ಹೇಳುವ ಹಾಗೆ ಉಪದೇಶ ಉಪದೇಶಕ ಸಂಬಂಧ, ಆ ರೀತಿಯಲ್ಲಿ ತಗೊಳ್ಳುವಂಥದ್ದು. ನಮಸ್ಕಾರ ಗುರುಜಿ. ನಮಸ್ಕಾರ. ನನ್ನ ಹೆಸರು ದೀಪಾ ಅಂತ. ಐ ವಾಂಟ್ ಟು ನೋ, ನೀವು ಸಮರ್ಥ ಗುರು ಅಂತ ಹೇಳಿದ್ರಿ ಭಗವದ್ಗೀತೆ ಕಲಿಯಕ್ಕೆ. ಹೌ ಡು ಯು ಐಡೆಂಟಿಫೈ, ಹೌ ಡು ಯು ಫೈಂಡ್ ರೀಚ್? ಬಿಕಾಸ್ ನೀವು ಹೇಳ್ತಾ ಇರೋ ಪ್ರಕಾರ ನಾವು ಓದಿ ಕಲಿಯೋದು ಅಷ್ಟು ಇದಿಲ್ಲ, ಬಟ್ ಗುರುಗಳ ಹತ್ರ ಕಲಿಬೇಕು ಭಗವದ್ಗೀತೆ ಅಂತ. ಥ್ಯಾಂಕ್ ಯು. ವೆರಿ ಗುಡ್ ಕ್ವೆಶ್ಚನ್ ಅಂಡ್ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಟು. ನಾನು ಓದಬೇಡಿ ಅಂತ ತಕ್ಷಣ ಹಂಗಾರೆ ಅವ್ರು ಓದೋದನ್ನ ನಿಲ್ಲಿಸಬೇಡಿ ದಯವಿಟ್ಟು. ಸ್ವಂತ ಅಧ್ಯಯನದಲ್ಲಿ ಓದಿ. ಯಾಕಂದ್ರೆ ಭಗವದ್ಗೀತೆಯಲ್ಲಿ ನೀವು ಹೆಂಗ್ ಓದಿದ್ರು ಸ್ವಲ್ಪ ಕಲಿತೀರ, ಕನ್ಫ್ಯೂಷನ್ ಬರಬಹುದೇ ಹೊರತು ಒಳ್ಳೇದೇ ಬರುತ್ತೆ. ಸೊ ಯು ಸ್ಟಾರ್ಟ್ ರೀಡಿಂಗ್, ವೆದರ್ ಯು ಗೆಟ್ ಅ ಗುರು ಆರ್ ನಾಟ್, ಯು ಸ್ಟಾರ್ಟ್ ಸ್ಟಡಿಂಗ್. ಬಟ್ ದ ಕ್ವೆಶ್ಚನ್ ಇಸ್ ಹೌ ಟು ಐಡೆಂಟಿಫೈ ಅ ಗುರು. ಇದಕ್ಕೆ ಆಕ್ಚುಲಿ ನಮ್ಮ ಲರ್ನ್ ವೇದಾಂತ ಚಾನೆಲ್ ಅಲ್ಲೇ 2 ಕೋರ್ಸ್ ಮಾಡಿದ್ವಿ. ಗುರು ಸ್ತೋತ್ರಂ ಅಂತ ಒಂದು, ಗುರು ಅಷ್ಟಕಂ ಅಂತ ಒಂದು. ದ ಕಂಪ್ಲೀಟ್ಲಿ ಇಟ್ ವಾಸ್ ಆಲ್ಮೋಸ್ಟ್ 6 days and 6 days ಅನ್ಸುತ್ತೆ, ಅಥವಾ 6 days and 5 days, 10 to 11 days ಆನ್ ಗುರು ಇಟ್ ಸೆಲ್ಫ್ ಅಂಡ್ ಹೌ ಟು ಐಡೆಂಟಿಫೈ ಗುರು. ಈ ತರದ್ದು ನಾನು ಪೂರ್ತಿ ಡೀಟೇಲ್ ಆಗಿ ಹೇಳಕ್ಕಲ್ಲ, ಬಟ್ ಕ್ರಿಸ್ಪ್ ಆಗಿ ಐ ವಿಲ್ ಟೆಲ್ ಯು. ಈಗ ಲೆಟ್ ಮಿ ಆಸ್ಕ್ ಯು ಅ ಕ್ವೆಶ್ಚನ್. ಯು ವಾಂಟ್ ಟು ಲರ್ನ್ ಮ್ಯೂಸಿಕ್. ಯು ವಾಂಟ್ ಟು ಲರ್ನ್ ಮ್ಯೂಸಿಕ್. ಹೌ ಡು ಯು ಫೈಂಡ್ ಅ ಗುಡ್ ಮ್ಯೂಸಿಕ್ ಟೀಚರ್ ಅಂತಂದಾಗ ಯು ವಿಲ್ ಲುಕ್ ಫಾರ್ 3 to 4 things. First one, he or she, the music teacher should be a qualified person.
ಅವರು ಅದನ್ನ ಚೆನ್ನಾಗಿ ಅಧ್ಯಯನ ಮಾಡಿರ್ಬೇಕು, ಸರ್ಟಿಫಿಕೇಶನ್ಗಳೇ ಆಗ್ಲಿ ಪರೀಕ್ಷೆಗಳೇ ಆಗ್ಲಿ ಬರೆದಿರುವಂಥದ್ದು. ಸೊ ಸರ್ಟಿಫೈಡ್ ಆಗಿ ಈ ತರದಲ್ಲಿ ಅವರು ಒಬ್ರು ಸ್ಟಡಿ ಮಾಡುವಂಥವ್ರಾಗಿರ್ಬೇಕು, ಕ್ವಾಲಿಫೈಡ್ ಪರ್ಸನ್ ಆಗಿರ್ಬೇಕು. ಸೆಕೆಂಡ್, ಕ್ವಾಲಿಫೈಡ್ ಇದಾರೆ, ಅವರು 50 ವರ್ಷದಿಂದ ಕ್ವಾಲಿಫೈಡ್ ಇದ್ರಂತೆ, ವಿದ್ವತ್ ಮಾಡಿದ್ರಂತೆ, ಇವಾಗ ಗಂಟ್ಲು ಸರಿ ಇಲ್ಲ ಅಂದ್ರೆ ಆಗತ್ತಾ? ಇಲ್ಲ. ಯು ವಿಲ್ ಲುಕ್ ಫಾರ್ ಪ್ರಾಕ್ಟಿಸಿಂಗ್, ಹೂ ಇಸ್ ಈವನ್ ಅಬೈಡಿಂಗ್ ಇನ್ ಮ್ಯೂಸಿಕ್ ಈವನ್ ನೌ, ಹೂ ಇಸ್ ಪ್ರಾಕ್ಟಿಸಿಂಗ್ ಮ್ಯೂಸಿಕ್ ಈವನ್ ನೌ. ಎರಡನೇದು. ಮೂರನೇದು, ಆಯ್ತು ಅವ್ರಿಗೆ ವಿದ್ವತ್ತು ಇದೆ, ಅವ್ರು ಹಾಡ್ತಾರೆ, ಹೇಳ್ಕೊಡಕ್ ಬರಬೇಕು, ದ ಟೀಚಿಂಗ್ ಸ್ಕಿಲ್ಸ್. You will look for major these three things. And fourth thing you will look for is they should not be too much money minded, selfish ಇರಬಾರ್ದು, ಇಂಥದ್ದೆಲ್ಲ ಆಟಿಟ್ಯೂಡ್ ಕೂಡ ನೀವು ನೋಡ್ತೀರಾ. ಈ 4 ಅಂತ ಅನ್ಕೋಣ. The same 4 things you look for guru here, ಅಧ್ಯಾತ್ಮ ಗುರು. The first one is they should be qualified. Qualified means they should also be a student before and have learned. ಅವರು ಕೂಡ ಇದನ್ನ ಕ್ರಮಬದ್ಧವಾಗಿ ಬೇರೊಬ್ಬರಿಂದ ಕಲಿತು ಶಾಸ್ತ್ರಾಧ್ಯಯನವನ್ನ ಮಾಡಿರ್ಬೇಕು, ಗೀತೆ ಉಪನಿಷತ್ತು ಇಂಥದ್ದನ್ನ. ಇದನ್ನ ನೀವು ಅವರ ಒಂದು ಪ್ರೀ ಹಿಸ್ಟರಿನ ನೋಡಿದ್ರೆ ಗೊತ್ತಾಗತ್ತೆ. ಸೆಕೆಂಡ್, ದೇ ಶುಡ್ ಬಿ ಅಬೈಡಿಂಗ್ ಇನ್ ದ ನಾಲೆಜ್ ಆಫ್ ಭಗವದ್ಗೀತಾ, ಉಪನಿಷತ್ಸ್ ಅಂಡ್ ಶಾಸ್ತ್ರ. ಆಕ್ಚುಲಿ ಹೇಳಬೇಕು ಅಂದ್ರೆ ಬ್ರಹ್ಮನಿಷ್ಠ ಅಂತ ಹೇಳ್ತಾರೆ, ಬ್ರಹ್ಮವೇ ಆಗಿರ್ಬೇಕು ಅಂತ. ದಟ್ ಯು ಕೆನಾಟ್ ವೆರಿಫೈ, ಬಟ್ ದೇರ್ ಲೈಫ್ ವೆದರ್ ಇಟ್ ರಿಫ್ಲೆಕ್ಟ್ಸ್ ಇಟ್, ಅವ್ರ ಜೀವನ ಇದನ್ನು ತೋರಿಸುತ್ತಾ, ಸ್ವಲ್ಪ ಆ ರೀತಿಯಲ್ಲಿ ಇದಾರ. ಎರಡನೇದು. ಮೂರನೇದು, ಎರಡೂ ಇರಬಹುದು, ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಇರಬೇಕು. ಹಾಗಾಗಿ ದೇ ಶುಡ್ ಹ್ಯಾವ್ ಕಮ್ಯುನಿಕೇಶನ್ ಸ್ಕಿಲ್ಸ್, ದೇ ಶುಡ್ ಹ್ಯಾವ್ ಟೀಚಿಂಗ್ ಸ್ಕಿಲ್ಸ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟಿ. ಆ ಸತ್ಯವನ್ನ ಅರ್ಥ ಮಾಡಿಸುವಂತಹ ಟೀಚಿಂಗ್ ಪೆಡಗಾಗಿ ಗೊತ್ತಿದ್ದು, ಮೆಥಡಾಲಜಿ ಗೊತ್ತು ಬರುವಂಥದ್ದು. ಇದು ಮೂರನೇದು. ಇನ್ನು ನಾಲ್ಕನೇದು, ಸೆಲ್ಫಿಶ್ನೆಸ್ ಇಟ್ಕೊಳ್ಳದೆ, ಸ್ವಾರ್ಥ ಇಟ್ಕೊಂಡು ನನಗೆ ಇವರಿಂದ ಏನೋ ವೆಸ್ಟೆಡ್ ಇಂಟ್ರೆಸ್ಟ್ ಏನು ಇಲ್ಲದೆ ನಿಸ್ವಾರ್ಥವಾಗಿ ಪ್ರೀತಿಯಿಂದ ಕೃಪೆ ಮಾಡೋ ರೀತಿಯಲ್ಲಿ ಮಾಡುವಂಥದ್ದು. ಈ 4 ನಾವು ನೋಡಿದಾಗ ಆಗತ್ತೆ. ಇದರಲ್ಲಿ ಇದನ್ನ ಶಾಸ್ತ್ರ ಹೇಳೋದು ಅಂತಂದಾಗ ಬೇಸಿಕಲಿ ಶ್ರೋತ್ರಿಯ, ಬ್ರಹ್ಮನಿಷ್ಠ, ಸಂಪ್ರದಾಯವಿತ್, ಕರುಣಾ ಸಿಂಧು, ಬೇಸಿಕಲಿ ಈ 4 ಹೇಳುತ್ತೆ. ಈ 4ರಲ್ಲಿ ನಮಗೆ ಎಷ್ಟು ಕಾಣುತ್ತೋ ಅಷ್ಟನ್ನು ತಗೊಳ್ಳೋದು. ಅಂಡ್ ಅಲ್ಟಿಮೇಟ್ 100% ಸಿಕ್ಕಿಲ್ಲ ಅಂದ್ರೂ ಎಷ್ಟೆಷ್ಟಾಗತ್ತೋ ಅಷ್ಟನ್ನು ಸಿಗ್ತಾ ಹೋಗೋದು. ಕೊನೆಗೆ ಯು ವಿಲ್ ಗೆಟ್ ಟು ನೋ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ, ನಾನು ವೃಂದಾ ಅಂತ ಉಳ್ಳಾಲದಿಂದ. ಹೇಳಿಮಾ. ಸಾಧಾರಣ ಉಪನಿಷತ್ ಕಥೆಗಳಿಂದ ನಿಮ್ಮ ಸೆಷನ್ಸ್ ಎಲ್ಲ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ, ಯೂಟ್ಯೂಬ್ ಸಹ ನೋಡ್ತಾ ಇರ್ತೀನಿ. ಸೆಷನ್ ತುಂಬಾ ಚೆನ್ನಾಗಿತ್ತು. ಇಷ್ಟು ದಿವಸ ನೀವು ತಗೊಳ್ತಾ ಇದ್ದದ್ದು ಶಂಕರಾಚಾರ್ಯರ ಕೃತಿಗಳು ಇಲ್ಲ ಪ್ರಕರಣ ಗ್ರಂಥಗಳ ಮೇಲೆ. ಆದ್ರೆ ಈ ಸಲ ಮಾತ್ರ ನೀವು ಚೈತನ್ಯ ಮಹಾಪ್ರಭುಗಳ ಅಂತ ಹೇಳಿ ಒಂದು ಹೆಸರು ಹೇಳಿದ್ರಿ. ಅವರ ಬಗ್ಗೆ ನನ್ಗೇನು ಅಷ್ಟು ಗೊತ್ತಿಲ್ಲ, ಹಾಗಾಗಿ ಅವರ ಬಗ್ಗೆ ಏನಾದ್ರು ಹೇಳಿಕೊಡ್ತೀರಾ ಅಂತ. ನಾನು ಶಂಕರಾಚಾರ್ಯರದನ್ನು ಹೆಚ್ಚು ತಗೊಂಡಿರೋದನ್ನು ಹೌದು. ಹಾಗೆ ನಾನು ಪುರಾಣದಿಂದ ಗುರು ಸ್ತೋತ್ರವನ್ನು ತಗೊಂಡಿರುವಂತದ್ದಿದೆ. ಇನ್ನು ಬೇರೆ ಬೇರೆ ಈ ಕಮಲಜ ದಯಿತಾಷ್ಟಕ ಅಂತ ಮೊನ್ನೆ ಒಬ್ರು ಶಂಕರಾಚಾರ್ಯರು ಅಂದ್ರೆ ಶೃಂಗೇರಿ ಶಂಕರ ಮಠದವ್ರದ್ದು, ಈ ಬೇರೆದು ಎಲ್ಲ ತಗೊಂಡಿದೆ. ಬಟ್ ಡೆಫಿನೆಟ್ಲಿ ಚೈತನ್ಯ ಮಹಾಪ್ರಭುಗಳು ಅನ್ನೋಂಥವ್ರು ಮಹಾಸಂತರು. ಈ 16ನೇ ಶತಮಾನದಲ್ಲಿದ್ದಂತಹ, ಇವತ್ತು ನಾವು ಇಸ್ಕಾನ್ ಅಂತ ಯಾವ್ದು ಕರಿತೀವಿ, ಕೃಷ್ಣ ಕಾನ್ಶಿಯಸ್ನೆಸ್ ಅಂತ ಕರಿತೀವಿ, ಶ್ರೀಲ ಪ್ರಭುಪಾದರು, ಅವ್ರಿಗೆಲ್ಲರಿಗೂ ಕೂಡ ಮೂಲ ಗುರುಗಳು ಅಂತಂದ್ರೆ ಅವ್ರನ್ನ ಗುರು ಅನ್ನೋದಕ್ಕಿಂತ ದೇವರು ಅಂತಾನೆ ನೋಡ್ತಾರೆ. ಬಟ್ ಬೇಸಿಕಲಿ ಆ ಟ್ರೆಡಿಷನ್ ಅನ್ನ ತಂದು ಗೌಡೀಯ ವೈಷ್ಣವಿಸಂ ಅನ್ನುವಂತಹ ಒಂದು ಪರಂಪರೆಯನ್ನ ಹುಟ್ಟಾಕದಂತವರು ಚೈತನ್ಯ ಮಹಾಪ್ರಭುಗಳು. ಚಿಕ್ಕ ವಯಸ್ಸಿನಲ್ಲಿ ಅವರನ್ನ ಹಲವಾರು ಜನ ಅವರ ಭಕ್ತರು ಕೃಷ್ಣನ ಅವತಾರವೇ ಅಂತ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ತಗೊಂಡಾಗ ಒಂದಂತೂ ಸತ್ಯ, ಅದ್ಭುತವಾದಂತಹ ಮಹಾಸಂತ, ಜೀವನದಲ್ಲಿ ಅತ್ಯಂತ ಆ ಭಕ್ತಿಯನ್ನ ಪಸರಿಸಿದಂಥವ್ರು. ಇವತ್ತು ನಾವು ಈ ನಾಮ ಸಂಕೀರ್ತನೆಯನ್ನ ಹಲವಾರು ಕಡೆ ನೋಡ್ತೀವಲ್ಲ, ಆ ನಾಮ ಸಂಕೀರ್ತನೆಯನ್ನ ಮಹಾರಾಷ್ಟ್ರದಲ್ಲಿ ಒಂದಷ್ಟು ಜನ ಈ ವಾರ್ಖರಿ ಸಂಪ್ರದಾಯ ಅಂತ ನಡೀತಾ ಇತ್ತು. ಬಟ್ ಇಡೀ ಭಾರತದಲ್ಲಿ ಆ ನಾಮ ಸಂಕೀರ್ತನೆಯನ್ನ ಹೆಚ್ಚು ತಂದಂತಹದ್ದು ಚೈತನ್ಯ ಮಹಾಪ್ರಭುಗಳು. ಅವರು ಈ ಹರೇ ಕೃಷ್ಣ ಹರೇ ಅಂತ ಈ ತರದಿರ್ಬಹುದು. ಅವರ ಕೃತಿಯಿಂದ ತಗೊಂಡ್ರೆ ನನ್ನ ಪ್ರಕಾರ ಸಿಕ್ಕೋದು ಒಂದೇ, ಶಿಕ್ಷಾಷ್ಟಕ ಅಂತ ಒಂದು 8 ಶ್ಲೋಕಗಳ ಒಂದು ಗ್ರಂಥ. ಆದ್ರೆ ಅವರ ಜೀವನ ಮತ್ತು ಅವರ ಜೀವನ ಶೈಲಿಯನ್ನ ನೋಡಿ ಹಲವಾರು ಜನ ಇನ್ಸ್ಪೈರ್ ಆಗಿ ಇವತ್ತು ಕೂಡ ಆ ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಹಾಗಾಗಿ ಭಕ್ತಿ ಪಂಥವನ್ನ ಉದ್ಧರಿಸುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ತಂದಂಥವ್ರು ಚೈತನ್ಯ ಮಹಾಪ್ರಭುಗಳು. ಎಲ್ಲರಿಗೂ ಕೂಡ ಪ್ರಾತಸ್ಮರಣೀಯರು ಅನ್ನೋದು ಖಂಡಿತವಾಗಿ. ನಮಸ್ತೆ ಪ್ರಮೋದ್ ಜಿ. ನಮಸ್ಕಾರ. ಅದು ಯೂಟ್ಯೂಬ್ ನಲ್ಲಿ 2 ಪ್ರಶ್ನೆಗಳಿದೆ, ಮಹಾಭಾರತದ ಮೇಲೆ ಇದೆ, ಇದಕ್ಕೆ ಸಂಬಂಧಪಟ್ಟಿದ್ದು. ಮೊದಲನೇದು, ನೀವು ಅರ್ಜುನನ ಬಗ್ಗೆ, ನೀವು ದುರ್ಯೋಧನನ ಬಗ್ಗೆ ಹೇಳ್ತಾ ಇದ್ರಿ. ಸೊ ಆದ್ರೂ ಅವ್ರಿಗೆ ಸ್ವರ್ಗ ಸಿಕ್ತಲ್ಲ ಹೇಗೆ ಅಂತ ಒಬ್ರು ಕೇಳಿದ್ದಾರೆ. ಹಾಗೆ ಇನ್ನೊಬ್ರು ವ್ಯಾಸರು. ಒಂದೊಂದಾಗಿ ತಗೋಣ. ದುರ್ಯೋಧನನಿಗೆ ಇಷ್ಟೆಲ್ಲ ಆದ್ರೂ ಕೂಡ ಸ್ವರ್ಗ ಪ್ರಾಪ್ತಿ ಹೇಗಾಯ್ತು? ಮಹಾಭಾರತದಲ್ಲೇ ಬರುತ್ತೆ. ಧರ್ಮರಾಜನಂತನಿಗೂ ಮತ್ತು ಪಾಂಡವರಿಗೂ ಕೂಡ ನರಕ ದರ್ಶನ ಆಯ್ತು, ಅವ್ರಿಗೂ ಸ್ವರ್ಗವಾಸ ಸಿಕ್ತು. ಹೇಗೆ ಸಾಧ್ಯ ಅಂತಂದ್ರೆ, ನಮಗೆ ಗೊತ್ತಿರೋ ಹಾಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಆಗ್ಲಿ,
ಈ ವೀರ ಸ್ವರ್ಗ ಅಂತ ಇರುತ್ತೆ. ಯಾರು ಕ್ಷತ್ರಿಯನಾಗಿ ಹೋರಾಡಿ ಒಂದು ರಾಜ್ಯಕ್ಕಾಗಿ ಈ ತರ ಮಾಡಿ ಪ್ರಾಣವನ್ನ ಕೊಡ್ತಾನೋ ಅವನಿಗೆ ಸಿಗತ್ತೆ. ಹಾಗೆ ಪ್ರತಿಯೊಬ್ಬ ಮನುಷ್ಯನು ಕೂಡ 100ಕ್ಕೆ 100 ಪಾಪವೇ ಮಾಡಿರ್ತಾನೆ ಅಂತಲ್ಲ, ಅವನು ಒಂದಷ್ಟು ಪುಣ್ಯ ಮಾಡಿರ್ತಾನೆ, ಅವನು ಒಂದಿಷ್ಟು ಯಾರೋ ಒಂದು ಒಳ್ಳೆ ಕೆಲಸ ಮಾಡಿರ್ತಾನೆ. 100ಕ್ಕೆ 100 ಯಾವತ್ತು ಬೆಳಗಿಂದ ರಾತ್ರಿವರೆಗೂ ತಪ್ಪೇ ಮಾಡಕ್ ಆಗೋದಿಲ್ಲ, ಯಾಕೆ ಮಾಡಕ್ ಸಾಧ್ಯವೇ ಇಲ್ಲ. ನಾವು ಫಸ್ಟ್ ದಿನ ಕೂಡ ಹೇಳಿದ್ವಲ್ಲ, ನೋ ಒನ್ ಕ್ಯಾನ್ ಹ್ಯಾವ್ ಓನ್ಲಿ ಪ್ಲೆಷರ್ ಎಕ್ಸ್ಪೀರಿಯನ್ಸಸ್, ಓನ್ಲಿ ಪೇನ್ ಎಕ್ಸ್ಪೀರಿಯನ್ಸ್. ಹಾಗೆ 100ಕ್ಕೆ 100 ಪಾಪನೂ ಯಾರು ಮಾಡಕ್ಕಾಗಲ್ಲ, 100ಕ್ಕೆ 100 ಪುಣ್ಯನೂ ಯಾರು ಮಾಡಕ್ಕಾಗಲ್ಲ. ದಟ್ ಈಸ್ ಮನುಷ್ಯ ಅಂದ್ಮೇಲೆ ಹಾಗೆ. ಹಾಗಾಗಿ ಅವನ ಜೀವನದಲ್ಲಿ ಒಂದು ಮಾಡಿದಷ್ಟಂತಹ ಪುಣ್ಯ, ಅವನು ಪಡೆದಂತಹ ಅವನು ಯುದ್ಧದಲ್ಲಿ ಕ್ಷತ್ರಿಯನಾಗಿ ಹೋರಾಡಿ ಸತ್ತಂತಹ ರೀತಿ, ಅದರಿಂದ ಕೆಲಕಾಲ ಸ್ವರ್ಗ ಸಿಕ್ತು. ಇದನ್ನ ಯಾಕೆ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಧರ್ಮರಾಜನಿಗೂ ಕೂಡ ನರಕ ದರ್ಶನ ಆಯ್ತು. ಎಷ್ಟು? ಕೆಲವೇ ಕ್ಷಣ. ಯಾಕಂದ್ರೆ ಅವನ ಜೀವನದಲ್ಲಿ ಅವನು ಒಂದು ಕೆಲವು ಸಣ್ಣ ಪಣ್ಣ ತಪ್ಪುಗಳನ್ನು ಮಾಡಿದಾಗ ಅದಕ್ಕೆ ನರಕ ದರ್ಶನ ಆಯ್ತು. ಆದ್ರೆ ದರ್ಶನವಾಗಿ ಕೆಲ ಕ್ಷಣದಲ್ಲಿ ಸ್ವರ್ಗ ಪ್ರಾಪ್ತಿ. ಇವ್ರಿಗೆ ಕೆಲಕಾಲ ಸ್ವರ್ಗ, ಆಮೇಲೆ ನರಕ ಅಥವಾ ಕೆಳಗಿನ ಜನ್ಮಗಳು ಮತ್ತೆ ಕೀಳು ಜನ್ಮಗಳು ಬರ್ತಾ ಇನ್ನು ಈ ರೀತಿ ಆಗತ್ತೆ. ಬಟ್ ಅಗೈನ್ ದೇ ಹ್ಯಾವ್ ದ ಪೊಟೆನ್ಷಿಯಲ್ ಟು ಕಮ್ ಬ್ಯಾಕ್, ಬಟ್ ಡೆಫಿನೆಟ್ಲಿ ದೇ ಗೋ ಥ್ರೂ ದಟ್. ಪ್ರತಿಯೊಬ್ಬರೂ ಕೂಡ ಈ ರೀತಿಯಲ್ಲಿ ಮಾಡ್ತಾರೆ. ಆ ರೀತಿಯಲ್ಲಿ ಅವನಲ್ಲೂ ಕೂಡ ಒಂದಷ್ಟು ಒಳ್ಳೆಯ ಕೆಲಸಗಳಿಗೆ ತೋರಿಸಿದಂತಹ ರೀತಿ ಇದು. ಎರಡನೇದು ಪ್ರದೀಪ್ ಜಿ. ಚಂದ್ರಿಕಾ ಅವ್ರು ಕೇಳ್ತಾ ಇದಾರೆ, ಚಂದ್ರಿಕಾ ಗೋಕುಲ್ ಅವರು. ಹಾ. ವ್ಯಾಸಾಚಾರ್ಯರು ಗೀತಾ ಬರೆದಿದ್ದಾರೆ ಅಂತ ಹೇಳಿದ್ರಿ, ಅವರು ಕುರುಕ್ಷೇತ್ರದಲ್ಲಿ ಇದ್ರ ಇಲ್ಲ ಅವ್ರಿಗೆ ದಿವ್ಯ ದೃಷ್ಟಿ ಇತ್ತ ಅಂತ ಕೇಳ್ತಿದ್ದಾರೆ. ಇದು ದಿವ್ಯ ದೃಷ್ಟಿ ಅಂತ ಹೇಳಬಹುದು. ಯಾಕೆ ಅಂತಂದಾಗ, ಸಂಜಯನಿಗೆ ಧೃತರಾಷ್ಟ್ರನಿಗೆ ದಿವ್ಯ ದೃಷ್ಟಿ ಕೊಡ್ತೀನಿ ಅಂತ ಬರ್ತಾರೆ, ಅವನು ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಎಲ್ಲರೂ ಸಾಯುವಂತಹ ಪರಿಸ್ಥಿತಿನ ನೋಡಕ್ ಇಷ್ಟಪಡಲ್ಲ ಅಂತ ಹೇಳಿ ಸಂಜಯನಿಗೆ ಕೊಡ್ತಾರೆ, ಅವರು ರಿಪೋರ್ಟರ್ ಆಗಿರ್ತಾರೆ. ಆ ರೀತಿಯಲ್ಲಿ ವ್ಯಾಸರ ಒಂದು ವ್ಯಕ್ತಿತ್ವ ಎಷ್ಟರ ಮಟ್ಟಿಗೆ ಅಂದ್ರೆ ಎಲ್ಲವೂ ಕೂಡ ಗೊತ್ತಾಗುವಂಥದ್ದು. ಅವರನ್ನ ಪರಮಾತ್ಮನ ಅವತಾರವೇ ಅಂತ ಹೇಳಿ ಭಾಗವತವು ಬೇರೆ ಬೇರೆ ಪುರಾಣಗಳು ಹೇಳುತ್ತೆ. ಹಾಗಾಗಿ ಅವರು ಒಂದು ರೀತಿಯಲ್ಲಿ ಸರ್ವಜ್ಞರಾಗಿದ್ದರಿಂದ ಆ ರೀತಿಯಲ್ಲಿ ಗೊತ್ತಾಯ್ತು ಅನ್ನೋಂಥದ್ದು ಬರುತ್ತೆ. ಆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ವಾಣಿಯವರು ಪ್ರಶ್ನೆ ಕೇಳಬಹುದು, ಹ್ಯಾಂಡ್ ರೈಸ್ ಮಾಡಿದ್ದಾರೆ. ವಾಣಿಯವರು, ವಾಣಿಮೂರ್ತಿ ಅಂತ ಹ್ಯಾಂಡ್, ನಿಮ್ಗೆ ಅನ್ಮ್ಯೂಟ್ ಆಗಿದೆ, ಮಾತಾಡಬಹುದು ಮಾ. ಈ ಕಡೆ ಮೇಧಾ ಅವರು ಒಂದು ಪ್ರಶ್ನೆ ಕೇಳಿದರೆ, 3 ಮೀನಿಂಗ್ಸ್ ಆಫ್ ಗೀತಾ ಒನ್ಸ್ ಅಗೇನ್ ಅಂತ. ಸೊ 3 ಹೇಳೋದಾದ್ರೆ, ಭಗವತಾ ಗೀಯತೆ ಇತಿ ಅಂದ್ರೆ ಯಾರಿಂದ ಹೇಳಲ್ಪಟ್ಟಿತ್ತು? ಭಗವಂತನಿಂದ ಹಾಡಲ್ಪಟ್ಟಿದ್ದು ಭಗವದ್ಗೀತೆ ಮೊದಲನೇದು. ಎರಡನೇದು, ಭಗವತಃ ವಿಷಯತ್ವೇನ ಗೀಯತೆ, ಭಗವಂತನ ವಿಷಯವಾಗಿ ಇರುವಂತಹ ಹಾಡು, ದ ಸಾಂಗ್ ಅಬೌಟ್ ಗಾಡ್. ಮೂರನೇದು, ಭಗವತ್ ಪ್ರತಿ ಗಮನಾಯ ಗೀಯತೆ ಇತಿ, ಭಗವಂತನೆಡೆಗೆ ಕರೆದುಕೊಂಡು ಹೋಗುವಂತಹ ಗೀತೆ, ಅದು ಭಗವದ್ಗೀತೆ. ಸೊ ದೀಸ್ ಆರ್ ದ 3 ಥಿಂಗ್ಸ್. ನಮಸ್ತೆ ಗುರುಜಿ. ನಮಸ್ಕಾರಮ್ಮ. ದೇವತೆಗಳಿಗೂ ಸ್ವರ್ಗ ನರಕ ಇದೆಯಾ? ದೇವತೆಗಳು ಸದ್ಯದಲ್ಲಿ ಸ್ವರ್ಗದಲ್ಲಿದ್ದಾರೆ. ದೇವತೆಗಳು ಸದ್ಯದಲ್ಲಿ ಪ್ರೆಸೆಂಟ್ ಅಲ್ಲಿ ಸ್ವರ್ಗದಲ್ಲಿದ್ದಾರೆ. ಸ್ವರ್ಗ ಅಂದ್ರೆ ಮೋಕ್ಷ ಅಲ್ಲ. ದಟ್ ಈಸ್ ಆಲ್ಸೋ ಸಮಥಿಂಗ್. ಇವತ್ತು ನಮ್ಮ ರೀಜನ್ ಅಲ್ಲಿ ಹೇಳ್ಬೋದು ಅಂದ್ರೆ, ಯಾರೋ ಒಬ್ರು ಇಲ್ಲಿ ಸ್ಲಮ್ ನಲ್ಲಿ ಇರುವಂತವ್ರಿಗೂ, ಯಾರೋ ಒಬ್ರು ಅದ್ಭುತವಾದಂತಹ ಸಿಂಗಪೂರ್ ಅಥವಾ ಜಪಾನ್ ಅನ್ನೋ ಕ್ಲೀನೆಸ್ಟ್ ಸಿಟಿಯಲ್ಲಿ ಎಲ್ಲ ಚೆನ್ನಾಗಿರುವಂತದಕ್ಕೂ ಇರೋ ರೀತಿಯಲ್ಲಿ ವಿಷಯ, ವಸ್ತು, ಇಂದ್ರಿಯ ಎಲ್ಲ ಚೆನ್ನಾಗಿರುವಂತಹ ಪ್ಲೇಸ್, ದಟ್ ಈಸ್ ಆಲ್ಸೋ ಪ್ಲೇಸ್. ಸೊ ದೇವತೆಗಳು ಪ್ರೆಸೆಂಟ್ಲಿ ಸ್ವರ್ಗದಲ್ಲಿದ್ದಾರೆ. ಆದ್ರೆ ಅಲ್ಲೇ ಕಂಪ್ಲೀಟ್ ಯಾವಾಗ್ಲೂ ಇರ್ತಾರ? ಖಂಡಿತ ಇಲ್ಲ. ಕೃಷ್ಣನೇ ಗೀತೆಯಲ್ಲಿ ಹೇಳ್ತಾನೆ, ಐ ಥಿಂಕ್ 9ನೇ ಅಧ್ಯಾಯದಲ್ಲಿ, ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಅವರ ಪುಣ್ಯ ಕ್ಷಯಿಸಿದಾಗ ಅವರು ಕೂಡ ಮರ್ತ್ಯಲೋಕವಾದಂತ ಮಾನವ ಲೋಕಕ್ಕೆ ಬರಲೇಬೇಕು. ಹಾಗಾಗಿ ದೇವಲೋಕಕ್ಕೆ ಹೋಗೋದೋ, ಸ್ವರ್ಗಕ್ಕೆ ಹೋಗೋದೋ, ಪಿತೃಲೋಕಕ್ಕೆ ಹೋಗೋದೋ ಮೋಕ್ಷ ಅಲ್ಲ. ಮೋಕ್ಷ ಅಂದಾಗ ಮಾನವನಾಗಿದ್ದಾಗ ಮಾನವ ಲೋಕದಲ್ಲಿದ್ದು ತನ್ನ ಸ್ವರೂಪವನ್ನ ತಿಳಿಯೋದು ಮೋಕ್ಷ. ದೇವತೆಗಳಿಗೂ ಕೂಡ ಅಲ್ಲಿ ಸ್ವರ್ಗದಲ್ಲಿದ್ದಾರೆ ಪ್ರೆಸೆಂಟ್ಲಿ. ಅದನ್ನ ನಾವು ನಂಬಿಕೆಯ ಮೇಲೆ ಆಧರಿಸಿಕೊಂಡು ಹೇಳಬೇಕು. ತೋರಿಸಿ ಅಂದ್ರೆ ತೋರ್ಸಕ್ಕಾಗಲ್ಲ, ನೀವು ಕಾಣಿಸ್ಲಿಲ್ಲ ಮಾತ್ರ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಸೊ ನಂಬುವಂತಹ ವಿಚಾರ. ಆದ್ರೆ ಅವ್ರಿಗೂ ಕೂಡ ಕ್ಷೀಣೆ ಪುಣ್ಯ ಮತ್ತೆ ಇಲ್ಲಿಗೆ ಬರಬೇಕಾಗತ್ತೆ. ಸಮಯ ಆಯ್ತು ಜಿ. ಸಮಯ ಆಯ್ತಾ? ಓಕೆ. ಸೊ 7:15. ಇನ್ನು ಹಲವಾರು ಜನ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಬಟ್ ಈ ಪ್ರಶ್ನೆಗಳು ಒಂದ ವಾಟ್ಸ್ಆಪ್ ನಲ್ಲಿ ಅಥವಾ ನಾಳಿನ ಪ್ರಶ್ನೆಗಳಲ್ಲಿ ತಗೋಬಹುದು. ನೋಡೋಣ. ಇವತ್ತು ಆಗ್ಲೇ 8 ಗಂಟೆ ಆಗಿದೆ, ಹೆಚ್ಚು ಸಮಯ ಬೇರೆ ತಗೊಂಡೆ. ನಾಳೆ ಇನ್ನು ಮುಂದಿನ ಶ್ಲೋಕಗಳನ್ನ ಆಳವಾಗಿ ಅಧ್ಯಯನ ಮಾಡ್ತಾ, ಇವತ್ತು ಹೇಗೆ ನನ್ನ ಒಂದು ಆಟಿಟ್ಯೂಡ್ ಹೇಗಿರ್ಬೇಕು ಗೀತೆಯನ್ನ ಪ್ರವೇಶ ಮಾಡುವಾಗ, ತಾಯಿಯಂತೆ ನೋಡಬೇಕು, ನಾನು ಪಾರ್ಥನಾಗಬೇಕು, ಪ್ರತಿಬೋಧೆ ಆಗಬೇಕು ಅಂದ್ರೆ ನಾನು ಪ್ರಶ್ನೆಯನ್ನ ಕೇಳಬೇಕು. ಆಗ ನನಗೆ ಸಿಗುವಂತಹ ಜ್ಞಾನ ಅದ್ವೈತಾಮೃತ, ಅದರಿಂದ ಭವದ್ವೇಷ ಆಗತ್ತೆ. ಇದನ್ನ ತಿಳಿದಿದ್ದೀವಿ. ನಾಳೆ ಇನ್ನು ಮುಂದೆ ಏನು ಗೀತಾ ಧ್ಯಾನ ಶ್ಲೋಕ ಬರುತ್ತೆ ಅಂತ ನೋಡುವಂತಹ ತನ್ಮಾನ. ಎಲ್ಲರಿಗೂ ಕೂಡ ಧನ್ಯವಾದಗಳು.